ಬಿಸಿ ಬಿಸಿಯಾದ ಸ್ಪೈಸಿ ಆನಿಯನ್ ಮಶ್ರೂಮ್ ಬಿರಿಯಾನಿ ನೋಡೋದಿಕ್ಕೆ ಎಷ್ಟು ಸೂಪರ್ ಆಗಿದೆಯಲ್ಲ. ಮಶ್ರೂಮ್ ಬಿರಿಯಾನಿನ ಮಾಡಿ ತಿಂದಿರ್ತೀರಾ, ಒಮ್ಮೆ ಆದ್ರೂ ಈ ರೀತಿ ಸ್ಪೈಸಿ ಆನಿಯನ್ ಮಶ್ರೂಮ್ ಬಿರಿಯಾನಿನ ಟ್ರೈ ಮಾಡಿ ನೋಡಿ. ಒಂದ್ಸಾರಿ ಈ ಸ್ಪೈಸಿ ಆನಿಯನ್ ಮಶ್ರೂಮ್ ಬಿರಿಯಾನಿನ ನೀವು ಟೇಸ್ಟ್ ಮಾಡಿ ನೋಡಿದ್ರಿ ಅಂದ್ರೆ ಮತ್ತೆ ಮಾಡಿ ತಿನ್ಬೇಕಲ್ಲ ಅನ್ನೋ ಅಷ್ಟು ರುಚಿಯಾಗಿರುತ್ತೆ ಈ ಬಿರಿಯಾನಿ. ಇಷ್ಟು ಕಲರ್ಫುಲ್ ಆಗಿ ಕಾಣುವುದರ ಜೊತೆಗೆ ತುಂಬಾನೇ ರುಚಿಯಾಗಿರುವ ಈ ಸ್ಪೈಸಿ ಆನಿಯನ್ ಮಶ್ರೂಮ್ ಬಿರಿಯಾನಿನ ಹೇಗ್ ಮಾಡೋದು ಎಂಬುದನ್ನ ಈ ವಿಡಿಯೋದಲ್ಲಿ ನೋಡೋಣ. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು ಸ್ಪೈಸಿ ಆನಿಯನ್ ಮಶ್ರೂಮ್ ಬಿರಿಯಾನಿನ ಹೇಗ್ ಮಾಡೋದು ಎಂಬುದನ್ನ ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ಮಸಾಲೆಯನ್ನು ರೆಡಿ ಮಾಡಿಕೊಳ್ಳಲು ಬೇಕಾಗುವ ಸಾಮಗ್ರಿಗಳು: ಚಕ್ಕೆ, ಲವಂಗ, 2 ಏಲಕ್ಕಿ, 1 ಟೀ ಸ್ಪೂನ್ ಮೆಣಸು, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಶುಂಠಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ. ಇದಿಷ್ಟು ಮಸಾಲೆ ರುಬ್ಬಲು ಬೇಕಾಗುವ ಸಾಮಗ್ರಿಗಳು. ಬಿಸಿಯಾದ ಕುಕ್ಕರಿಗೆ ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಹಾಕಿ ಅದು ಚೆನ್ನಾಗಿ ಕಾದ ನಂತರ ನೀಳವಾಗಿ ತೆಳುವಾಗಿ ಹಚ್ಚಿದ 1 ಬೌಲ್ ಈರುಳ್ಳಿಯನ್ನ ಹಾಕೊಳ್ತಾ ಇದ್ದೇನೆ. ಇದನ್ನ ನಾನು ಗೋಲ್ಡನ್ ಫ್ರೈ ಆಗುವವರೆಗೂ ಚೆನ್ನಾಗಿ ಕ್ರಿಸ್ಪಿಯಾಗಿ ಫ್ರೈ ಮಾಡಿ 1 ಬೌಲ್ ನಲ್ಲಿ ತೆಗೆದಿಟ್ಕೊಳ್ತಾ ಇದ್ದೇನೆ. ನಂತರ ಅದೇ ಕುಕ್ಕರಿಗೆ ನಾನು ಮಸಾಲೆಗೆ ಹಚ್ಚಿಟ್ಟಂತಹ ಈರುಳ್ಳಿಯನ್ನ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಅದಕ್ಕೆ ಹಸಿಮೆಣಸಿನಕಾಯಿಯನ್ನ ಸೇರಿಸಿ ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡಿ ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದೇನೆ. ಬೆಳ್ಳುಳ್ಳಿಯನ್ನ ಸ್ವಲ್ಪ ಫ್ರೈ ಮಾಡಿ ಶುಂಠಿ ಸೇರಿಸಿ ಸ್ವಲ್ಪ ಹೊತ್ತು ಬಾಡಿಸಿ ಇವಾಗ ಇದಕ್ಕೆ ನಾನು 2 ಏಲಕ್ಕಿ, ಚಕ್ಕೆ, ಲವಂಗ, ಮೆಣಸು ಎಲ್ಲವನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿ ಸ್ಟವ್ ಆಫ್ ಮಾಡಿದ ನಂತರ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು, ಪುದೀನ ಸೇರಿಸಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮಸಾಲೆ ತಣ್ಣಗಾದ ಬಳಿಕ ಈ ರೀತಿ ರುಬ್ಬಿ ರೆಡಿ ಮಾಡ್ಕೊಂಡಿದ್ದೇನೆ. ಹಚ್ಚಿದ ಹಸಿಮೆಣಸಿನಕಾಯಿ, ಪಲಾವ್ ಎಲೆ, ಸೋಂಪು, ಕಸ್ತೂರಿ ಮೇಥಿ, ಅನಾನಸ್ ಮೊಗ್ಗು, ಏಲಕ್ಕಿ, ಸ್ಟಾರ್ ಫ್ಲವರ್, 10 ರಿಂದ 15 ಗೋಡಂಬಿ, ಸಣ್ಣದಾಗಿ ನೀಳವಾಗಿ ಹಚ್ಚಿದ 2 ಈರುಳ್ಳಿ ಮತ್ತು 3 ಟೊಮೊಟೊ. ಬಿಸಿಯಾದ ಕುಕ್ಕರಿಗೆ ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಹಾಕಿ ಅದು ಬಿಸಿಯಾದ ನಂತರ ಪಲಾವ್ ಎಲೆ, ಅನಾನಸ್ ಮೊಗ್ಗು, 2 ಏಲಕ್ಕಿ, ಮರಾಠಿ ಮೊಗ್ಗು, ಸೋಂಪು ಹಾಕಿ 1 ಸೆಕೆಂಡ್ ಫ್ರೈ ಮಾಡಿ ಹಸಿ ಮೆಣಸಿನಕಾಯಿ, ಈರುಳ್ಳಿ ಸೇರಿಸಿ ಸ್ವಲ್ಪ ಹೊತ್ತು ಅದನ್ನ ಬಾಡಿಸಿ ನಂತರ ಅದಕ್ಕೆ ನಾನು ಕಸ್ತೂರಿ ಮೇಥಿನ ಹಾಕೊಳ್ತಾ ಇದ್ದೇನೆ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಗೋಡಂಬಿನ ಸೇರಿಸಿ ಅದನ್ನು 1 ಸೆಕೆಂಡ್ ಫ್ರೈ ಮಾಡಿ ಮಸಾಲೆನ ಹಾಕೊಳ್ತಾ ಇದ್ದೇನೆ. ಮಸಾಲೆನ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡಿ ಅದಕ್ಕೆ ನಾವು ಹಚ್ಚಿಟ್ಟಂತಹ ಟೊಮೊಟೊವನ್ನ ಸೇರಿಸಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕೊಳ್ತಾ ಇದ್ದೇನೆ. ಈ ಸಮಯದಲ್ಲಿ ನಾವು ಉಪ್ಪು ಹಾಕುವುದರಿಂದ ಟೊಮೊಟೊದಲ್ಲಿರುವ ನೀರಿನಂಶವೆಲ್ಲ ಚೆನ್ನಾಗಿ ಬಿಟ್ಟು ಟೊಮೊಟೊ ಬೇಗ ಬೇಯುತ್ತದೆ. ಕುಕ್ಕರಿನ ಮುಚ್ಚಳ ಮುಚ್ಚಿ ಸ್ವಲ್ಪ ಹೊತ್ತು ಮಸಾಲೆನ ಹಾಗೆ ಬೇಯಿಸ್ಕೊಳ್ಳೋಣ. ಈ ಸಮಯದಲ್ಲಿ ನಾನು ಅಕ್ಕಿನ ತೊಳೆದು ನೆನೆಸಿಡಲು ಇಲ್ಲಿ ಬಾಸುಮತಿ ರೈಸ್ ನ ತಗೊಂಡಿದ್ದೇನೆ. ಅಳತೆ ಹೇಳುವುದಾದರೆ ನಾನು 3 ಕಪ್ ಅಳತೆಯಷ್ಟು ಬಾಸುಮತಿ ರೈಸ್ ನ ಹಾಕೊಳ್ತಾ ಇದ್ದೇನೆ. ಇದನ್ನ ಚೆನ್ನಾಗಿ 7 ಬಾರಿ ತೊಳೆದು ಅಕ್ಕಿ ನೆನೆಯಲು ಹಾಗೆ ಬಿಡ್ತಾ ಇದ್ದೇನೆ. ನೀವಿವಾಗ ನೋಡ್ತಿರ್ಬೋದು ಟೊಮೊಟೊದಲ್ಲಿರುವ ನೀರಿನಂಶವೆಲ್ಲ ಚೆನ್ನಾಗಿ ಬಿಟ್ಟು ಮಸಾಲೆ ಚೆನ್ನಾಗಿ ಬೆಂದಿದೆ. ಇವಾಗ ನಾವು ಒಂದೊಂದಾಗಿ ಮಸಾಲೆ ಪೌಡರ್ ಗಳನ್ನ ಸೇರಿಸ್ಕೊಳ್ತಾ ಹೋಗೋಣ. ಮೊದಲಿಗೆ 1 ಚಮಚ ಅರಿಶಿಣದ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ನಂತರ ಇಲ್ಲಿ ನಾನು ಚಿಲ್ಲಿ ಪೌಡರ್ನ ಹಾಕ್ತಾ ಇದ್ದೇನೆ. ನಾನು ರೆಡ್ ಚಿಲ್ಲಿ ಪೌಡರ್ನ ಸ್ಮಾಲ್ ಟೀ ಸ್ಪೂನ್ ಅಷ್ಟೇ ಹಾಕೊಳ್ತಾ ಇದ್ದೇನೆ. ಯಾಕಂದ್ರೆ ನಾವು ಹಸಿಮೆಣಸಿನಕಾಯಿ, ಮೆಣಸು ಬಳಸಿರೋದ್ರಿಂದ ಮಸಾಲೆ ಈಗಾಗಲೇ ಖಾರ ಇರುತ್ತೆ. ಖಾರ ನೋಡಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ರೆಡ್ ಚಿಲ್ಲಿ ಪೌಡರ್ ಹಾಕೊಳ್ಳಿ. 1 ಸ್ಮಾಲ್ ಟೀ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಅನ್ನ ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಇವಾಗ ನಾನು ಇದಕ್ಕೆ ಸ್ವಲ್ಪ ಗರಂ ಮಸಾಲವನ್ನ ಸೇರಿಸ್ತಾ ಇದ್ದೇನೆ. ಗರಂ ಮಸಾಲ ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಫ್ರೈ ಮಾಡಿದ ನಂತರ ನಾನು ಇವಾಗ ಮಶ್ರೂಮ್ ಅನ್ನ ಹಾಕೊಳ್ತಾ ಇದ್ದೇನೆ. ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅಷ್ಟೇ, ತುಂಬಾ ಹೊತ್ತೇನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇವಾಗ ಆಗ್ಲೇ ಮಸಾಲೆ ಚೆನ್ನಾಗಿ ಫ್ರೈ ಆಗಿರೋದ್ರಿಂದ ಮಶ್ರೂಮ್ ನ ಸ್ವಲ್ಪ ಫ್ರೈ ಮಾಡಿ ಅದಕ್ಕೆ ನಾವು ಇವಾಗ ಅಕ್ಕಿ ಅಳತೆಗೆ ತಕ್ಕಷ್ಟು ನೀರನ್ನ ಹಾಕೊಳ್ಳೋಣ. ನಾನಿಲ್ಲಿ 3 ಲೋಟ ಅಕ್ಕಿ ತಗೊಂಡಿರೋದ್ರಿಂದ ನಾನು 5 ಲೋಟ ನೀರನ್ನ ಸೇರಿಸ್ತಾ ಇದ್ದೇನೆ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೇನೆ. ಮೊದಲೇ ಟೊಮೊಟೊ ಫ್ರೈ ಮಾಡುವಾಗ ಸ್ವಲ್ಪ ಉಪ್ಪು ಹಾಕಿರೋದ್ರಿಂದ ಇವಾಗ ನಾವು ರುಚಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಬೇಕು. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರಿನ ಲಿಡ್ ಕ್ಲೋಸ್ ಮಾಡಿ ಅದು ಚೆನ್ನಾಗಿ ಕುದಿಯಲು ಹಾಗೆ ಬಿಡಬೇಕು. ನೀವಿವಾಗ ನೋಡ್ತಿದ್ದೀರಲ್ಲ ಮಸಾಲೆ ಚೆನ್ನಾಗಿ
ಚೆನ್ನಾಗಿ ಕುದೀತಿದೆ. ಇವಾಗ ನಾನು ನೆನೆಸಿರುವಂತಹ ಅಕ್ಕಿನ ಇದಕ್ಕೆ ಹಾಕೊಂಡು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರಿನ ಲಿಡ್ ನ ಕ್ಲೋಸ್ ಮಾಡ್ತಾ ಇದ್ದೇನೆ. ಯಾಕೆಂದ್ರೆ ಇದು ಒಂದು ಕುದಿ ಚೆನ್ನಾಗಿ ಬರಬೇಕು. ಇವಾಗ ನೀವು ನೋಡ್ತಿರ್ಬೋದು ಇದು ಚೆನ್ನಾಗಿ ಕುದೀತಾ ಇದೆ. ಈಗ ಇದಕ್ಕೆ ನಾನು ನಿಂಬೆ ರಸವನ್ನ ಸೇರಿಸ್ತಾ ಇದ್ದೇನೆ. ನಾವು ಮಾಡುವ ಯಾವುದೇ ಬಿರಿಯಾನಿ ಅಥವಾ ಪಲಾವಿಗೆ ಈ ಸಮಯದಲ್ಲಿ ನಿಂಬೆ ರಸ ಹಾಕೋದ್ರಿಂದ ಅನ್ನ ಉದುದ್ರಾಗಿ ಆಗುವುದರ ಜೊತೆಗೆ ಅದರ ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಇವಾಗ ಕುಕ್ಕರಿನ ಲಿಡ್ ನ ಕ್ಲೋಸ್ ಮಾಡ್ತಾ ಇದ್ದೇನೆ. ಕುಕ್ಕರಿನ ಲಿಡ್ ನ ಕ್ಲೋಸ್ ಮಾಡಿ ಒಂದು ವಿಷಲ್ ಆದ ನಂತರ ಸ್ಟವ್ ಆಫ್ ಮಾಡಿ ಕುಕ್ಕರು ತಣ್ಣಗಾದ ಬಳಿಕ ನಾನು ಇವಾಗ ಅದರ ಮುಚ್ಚಳನ ನಿಮ್ಗೆ ತೆರೆದು ತೋರಿಸ್ತಾ ಇದ್ದೇನೆ. ನೀವೀಗ ನೋಡ್ತಿರ್ಬೋದು ಸ್ಪೈಸಿ ಆನಿಯನ್ ಮಶ್ರೂಮ್ ಬಿರಿಯಾನಿ ಹೇಗ್ ಬಂದಿದೆ ಅಂತ. ವಾವ್, ಬಿರಿಯಾನಿ ಸೂಪರ್ ಆಗಿ ಬಂದಿದೆ. ನೀವೀಗ ನೋಡ್ತಿರ್ಬೋದು ಎಷ್ಟು ಕಲರ್ಫುಲ್ ಆಗಿ ಕಾಣ್ತಿದೆ ಅಂತ. ಇದು ಕಲರ್ಫುಲ್ ಆಗಿ ಕಾಣ್ತಿರೋದ್ರ ಜೊತೆಗೆ ಅನ್ನನೂ ಕೂಡ ತುಂಬಾನೇ ಉದುದ್ರಾಗಿ ತುಂಬಾನೇ ಚೆನ್ನಾಗಿದೆ. ನೀವು ಕೂಡ ತಪ್ಪದೇನೆ ಈ ಬಿರಿಯಾನಿ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಇದ್ರ ಟೇಸ್ಟ್ ಮಾಡಿದ್ಮೇಲೆ ಮತ್ತೊಂದ್ ಸಾರಿ ಮಾಡಿ ತಿನ್ಬೇಕಲ್ಲ ಅನ್ನೋ ಅಷ್ಟು ತುಂಬಾನೇ ಚೆನ್ನಾಗಿರುತ್ತೆ ಈ ಬಿರಿಯಾನಿ. ಸೂಪರ್ ಆಗಿ ರೆಡಿ ಆಗಿರುವ ಈ ಬಿರಿಯಾನಿಗೆ ನಾನು ಇವಾಗ ಕ್ರಿಸ್ಪಿಯಾಗಿ ಫ್ರೈ ಮಾಡಿದ ಆನಿಯನ್ ಸ್ಲೈಸ್ ಗಳನ್ನ ಸ್ಪ್ರೆಡ್ ಮಾಡ್ಕೊಳ್ತಿದ್ದೇನೆ. ಈ ಬಿರಿಯಾನಿಯ ವಿಶೇಷತೆನೇ ಇದು. ಯಾವುದೇ ಕಾರಣಕ್ಕೂ ಇದನ್ನ ನೀವು ಸ್ಕಿಪ್ ಮಾಡಕ್ಕೆ ಹೋಗಬೇಡಿ. ಸ್ಕಿಪ್ ಮಾಡಿದ್ರೆ ಆ ಟೇಸ್ಟ್ ನ ನೀವು ಖಂಡಿತ ಮಿಸ್ ಮಾಡ್ಕೋತೀರಾ. ಇದ್ರ ಜೊತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸ್ಪ್ರೆಡ್ ಮಾಡ್ಕೊಳ್ತಾ ಮೊಸರು ಬಜ್ಜಿ ಜೊತೆ ಈ ಸ್ಪೈಸಿ ಆನಿಯನ್ ಮಶ್ರೂಮ್ ಬಿರಿಯಾನಿನ ಸವಿತಾ ಇದ್ರೆ ಹೇಗಿರ್ಬೋದು ಅದರ ಟೇಸ್ಟ್ ಎಂಬುದನ್ನ ನೀವೇ ಕಲ್ಪಿಸ್ಕೊಳ್ಳಿ. ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ಅನ್ನೋ ನೋಟಿಫಿಕೇಶನ್ ಓಕೆ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು.